ಇದೆ ಎಂಬುದಾಗಿ ನಾನು ನೆನೆಸ್ತೇನೆ. ಸೊ ಮೊದಲನೇದಾಗಿ ಯಾವ ಹಬ್ಬ? ಪಸ್ಕ ಹಬ್ಬ. ಯಾವುದಕ್ಕೆ ಸೂಚನೆ ಆಗಿದೆ? ಯೇಸು ಕ್ರಿಸ್ತನ ಅಂದ್ರೆ ಶಿಲುಬೆಗೆ ತೆಗೆದುಕೊಂಡು ಹೋಗುವಂತ ದಿನಕ್ಕೆ. ಎರಡನೇದಾಗಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. ಯಾವುದಕ್ಕೆ ಸೂಚನೆ ಆಗಿದೆ? ಮರಣವನ್ನ ಹೊಂದಿದ ದಿನಕ್ಕೆ ಸೂಚನೆ ಆಗಿದೆ. ಮೂರನೇದು ಪ್ರಥಮ ಫಲಗಳ ಹಬ್ಬ. ಮೂರನೇದು ಪ್ರಥಮ ಫಲಗಳ ಹಬ್ಬ. ಈ ಹಬ್ಬ ದೇವರು ಪುನರುತ್ಥಾನಗೊಂಡಂತ ಹಬ್ಬಕ್ಕೆ ಸೂಚನೆ ಆಗಿದೆ. ಓಕೆನಾ? ನಾಲ್ಕನೇದು ಪಂಚಶತಮಾನದ ಹಬ್ಬ. ಇದು ಯಾವುದಕ್ಕೆ ಸೂಚನೆ ಆಗಿದೆ? ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿದ್ದ ಮುಂಚಿತವಾಗಿ ಪವಿತ್ರಾತ್ಮನನ್ನ ಭೂಲೋಕಕ್ಕೆ ಪರಿಚಯ ಮಾಡಿಕೊಡುವಂತ ಒಂದು ದಿನ. ಓಕೆನಾ? ಇವಾಗ ಐದನೇ ಹಬ್ಬವನ್ನ ನಾವು ನೋಡೋಣ. ಐದನೇ ಹಬ್ಬವನ್ನ ನಾವು ನೋಡೋಣ. ಅದೇ ಯಾಜಕ ಕಾಂಡ 23, 24 ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬ್ರದರ್. ಯಾವ ಉದ್ಯೋಗವನ್ನು ನಡೆಸಬಾರದು, ಯೆಹೋವನಿಗೆ ಹೋಮವನ್ನು ಮಾಡಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಅದೇ ಏಳನೇ ತಿಂಗಳನ 10ನೇ ದಿನವು ಸರ್ವದೋಷ ಪರಿಹಾರಕವಾಗಿ ಅವರಲ್ಲಿ. ಸೊ ಇಲ್ಲಿ ಬರೆಯಲ್ಪಟ್ಟಿದೆ, 7ನೇ ತಿಂಗಳ ಮೊದಲನೇ ದಿನದಲ್ಲಿ ನಿಮಗೆ ಪೂರ್ಣ ವಿರಾಮ ಇರಬೇಕು. ಅದನ್ನು ತುತ್ತೂರಿಗಳ ಧ್ವನಿಯಿಂದ ಪ್ರಕಟಪಡಿಸಬೇಕು. ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ಉದ್ಯೋಗವನ್ನ ಮಾಡ? ತುತ್ತೂರಿಗಳ ಹಬ್ಬ. 5ನೇ ಹಬ್ಬ ಯಾವುದು? ತುತ್ತೂರಿಯ ಹಬ್ಬ. ತುತ್ತೂರಿಯ ಹಬ್ಬ ಅಂದ್ರೆ ನಮಗೆ ತಕ್ಷಣ ನೆನಪಾಗ್ಬೇಕು ಯಾವುದು? ಯೇಸು ಕ್ರಿಸ್ತನು ಬರೋಣ ದಿನಕ್ಕೆ ಸೂಚನೆ ಆಗಿದೆ. ಆಮೇನ್. ಯೇಸು ಕ್ರಿಸ್ತನ ಬರೋಣ ದಿನ. ಯೇಸು ಕ್ರಿಸ್ತನು ಬರುವಾಗ ಯಾವ ರೀತಿ ಇರುತ್ತೆ? ತುತ್ತೂರಿ ಶಬ್ದ. ದೂತರ ಸೈನ್ಯದಿಂದ ಆತನು ಮಹಾರಾಜನಾಗಿ ಬರ್ಲಿಕ್ಕಿದ್ದಾನೆ ಅಲ್ವಾ? ತುತ್ತೂರಿ ಶಬ್ದದಿಂದ, ತುತ್ತೂರಿ ಶಬ್ದಗಳ ಹಬ್ಬ ಮಾಡ್ತಾರೆ ಪ್ರಿಯರೇ. ಸೊ ಅದಾದ ಮೇಲೆ ದೇವರ ಬರೋಣ. ಸೊ ಅದಕ್ಕೆ ಸೂಚನೆ ಆಗಿದೆ ತುತ್ತೂರಿ ಶಬ್ದಗಳ ಹಬ್ಬ. ಸೊ ದೇವರು ಕ್ರಿಸ್ತನು ಮಹಾರಾಜನಾಗಿ, ರಾಜಾದಿರಾಜನಾಗಿ ದೂತರುಗಳೊಟ್ಟಿಗೆ ಆತನು ಮೇಘಾರೂಢನಾಗಿ ಬರುವಂತ ದಿನ ಅದಾಗಿದೆ ಪ್ರಿಯರೇ. ಸೊ ಅದಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ತುತ್ತೂರಿಯ ಶಬ್ದ ಹಬ್ಬ. ಓಕೆ, ನೆಕ್ಸ್ಟ್ 6ನೇ ಹಬ್ಬ. 6ನೇ ಹಬ್ಬ ಅದುವಾಗ ಸರ್ವದೋಷ ಪರಿಹಾರಕ ಹಬ್ಬ. ನಾವು ಓದುದ್ವಲ್ಲ ಈಗ ಬ್ರದರ್ ಓದುದು 27ನೇ ವಚನ, 23ನೇ ಅಧ್ಯಾಯ 27ನೇ ವಚನ. ಸರ್ವದೋಷ ಪರಿಹಾರಕ ಹಬ್ಬ ಅಂದ್ರೆ ಅದರ ಹಿಂದಿನ ಉದ್ದೇಶ ಏನು? ಕ್ರಿಸ್ತನು, ಯೇಸು ಕ್ರಿಸ್ತನು ನ್ಯಾಯಾಧೀಶನಾಗಿ ನ್ಯಾಯ ವಿಚಾರಣೆ ಮಾಡುವಂಥದ್ದು. ಆಮೇನ್. ಯೇಸು ಕ್ರಿಸ್ತನು ಸರ್ವದೋಷ ಪರಿಹಾರಕ ಹಬ್ಬ ಅಂದ್ರೆ ಏನರ್ಥ? ನಮ್ಮ ದೋಷಗಳನ್ನ ದೇವರ ಮುಂದೆ ನಾವು ಇಡುವಾಗ ಆತನು ಪರಿಶೀಲನೆಗಳನ್ನ ಮಾಡ್ತಾರೆ. ಹೌದಾ? ದೋಷವನ್ನ ಪರಿಹಾರ ಮಾಡುವಂಥದ್ದು ಸರ್ವ ಸಂಪೂರ್ಣ. ನಾವು ನಮ್ಮ ಜೀವಿತಗಳಲ್ಲಿ ಒಳ್ಳೇದು ಮಾಡಿದೀವೋ ಕೆಟ್ಟದ್ದು ಮಾಡಿದ್ವೋ ಅದಕ್ಕೆಲ್ಲ ನ್ಯಾಯ ತೀರ್ಪಿದ ಪ್ರಿಯರೇ. ಆ ನ್ಯಾಯ ತೀರ್ಪಿನ ದಿನವೇ ಸರ್ವ ದೋಷ ಪರಿಹಾರಕ ಹಬ್ಬವಾಗಿ ಇಸ್ರಾಯೇಲ್ಯರು ಆಚರಣೆಯನ್ನ ಮಾಡ್ತಾ ಇರುವಂತದ್ದು. ಓಕೆ, ಇದು 6 ಹಬ್ಬಗಳು. ಕೊನೆಯದಾಗಿ 7ನೇ ಹಬ್ಬ ಪ್ರಿಯರೇ. ಸೊ 7ನೇ ಹಬ್ಬ 23, 34ನೇ ವಚನವನ್ನ ಓದೋಣ. ಯಾಜಕ ಕಾಂಡ 23, 34. ನೀನು 7ನೇ ತಿಂಗಳಿನ 15ನೇ ದಿನ ಮೊದಲುಗೊಂಡು 7 ದಿನಗಳವರೆಗೆ ಪೂರ್ಣ ಶಾಲೆಗಳ ಜಾತ್ರೆಯನ್ನು, ಸಾರಿ ಪರ್ಣಶಾಲೆ, ಅದು ಪರ್ಣಶಾಲೆ, ಪರ್ಣಶಾಲೆಗಳ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ಪರ್ಣಶಾಲೆಗಳ ಹಬ್ಬ, ಅದಕ್ಕೆ ಮತ್ತೊಂದು ಹೆಸರು ಅಂದ್ರೆ ಗುಡಾರಗಳ ಹಬ್ಬ. ಕೇಳಿದ್ದೀರಾ ಹೆಸರು? ಗುಡಾರಗಳ ಹಬ್ಬ. ಪರ್ಣಶಾಲೆಗಳ ಹಬ್ಬ, ಗುಡಾರಗಳ ಹಬ್ಬ ಎರಡು ಒಂದೇ ಪ್ರಿಯರೇ. ಈ ಗುಡಾರಗಳ ಹಬ್ಬದಲ್ಲಿ ಕ್ರಿಸ್ತನು ಪರಲೋಕಕ್ಕೆ ಹೇರಿ ನಮ್ಮನ್ನು ಸಹಿತವಾಗಿ ಪರಲೋಕಕ್ಕೆ ಹೇರಿ ಹೋಗುವಂತ ದಿನ. ಸೊ ಮೊದಲನೇದಾಗಿ ಕ್ರಿಸ್ತನು ಅಂದ್ರೆ ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಉದ್ದೇಶಗಳು ಕುರಿತು ಒಂದು ಛಾಯೆಗಳನ್ನ, ಒಂದು ಗುರುತುಗಳನ್ನ ದೇವರು ಒಂದೊಂದು ಹಬ್ಬದಲ್ಲಿ ಇಟ್ಟಿದ್ದಾರೆ. ಪಸ್ಕ ಹಬ್ಬದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೆ ಒಪ್ಪಿಸುವಂಥದ್ದು,
ಎರಡನೇದಾಗಿ ಹುಳಿಯಿಲ್ಲದ ರೊಟ್ಟಿಯ ದಿನದ ಹಬ್ಬದಲ್ಲಿ ಯೇಸು ಕ್ರಿಸ್ತನು ಮರಣವನ್ನ ಹೊಂದಿರುವಂತದ್ದು. ಮೂರನೇದಾಗಿ ಪ್ರಥಮ ಫಲಗಳ ಹಬ್ಬ, ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಂತದ್ದು. ನಾಲ್ಕನೇ ಹಬ್ಬ ಪಂಚಶತಮಾನಗಳ ಹಬ್ಬ, ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಪವಿತ್ರಾತ್ಮನನ್ನ ಪರಿಚಯ ಮಾಡಿಕೊಟ್ಟಿದ್ದು. ಇನ್ನ ಐದನೇ ಹಬ್ಬ ತುತ್ತೂರಿಯ ಹಬ್ಬ. ತುತ್ತೂರಿಯ ಹಬ್ಬದಲ್ಲಿ ದೇವರು ಮೇಘಾರೂಢನಾಗಿ ಬರ್ಲಿಕ್ಕಿದ್ದಾರೆ ಎಂಬ ಸೂಚನೆಯನ್ನ ತೋರಿಸುವಂತ ಒಂದು ಹಬ್ಬ. ಇನ್ನ ಆರನೇ ಹಬ್ಬ ಸರ್ವದೋಷ ಪರಿಹಾರಕ ಹಬ್ಬ. ದೇವರು ಒಬ್ಬೊಬ್ಬರನ್ನು ಕುರಿತು ನ್ಯಾಯಸ್ಥಾನದಲ್ಲಿ ಕೂತು ನ್ಯಾಯ ವಿಚಾರಣೆ ಮಾಡುವಂತ ಒಂದು ಸೂಚನೆ ಅದಾಗಿದೆ ಪ್ರಿಯರೇ. ಅದು ಮುಂದೆ ನಡೆಯುವಂಥದ್ದು. ಈ ತುತ್ತೂರಿ ಹಬ್ಬ ಆಗಿರ್ಬೋದು, ಸರ್ವದೋಷ ಪರಿಹಾರಕ ಹಬ್ಬ ಆಗಿರ್ಬೋದು, ಮತ್ತೆ ಗುಡಾರಗಳ ಹಬ್ಬ, ಇದು ಮುಂದೆ ನಡೆಯುವಂತ ಒಂದು ಛಾಯೆಗಳಾಗಿದೆ. ಇಲ್ಲಿವರೆಗೂ ಪರಿಶುದ್ಧಾತ್ಮ ನಾವು ನಡೆಸ್ಕೊಂಡು ಬರ್ತಾ ಇದ್ದಾನೆ, ಹೌದಾ? ನೆಕ್ಸ್ಟ್ ನಡೆಯುವಂತದ್ದೇ ಇದು. ತುತ್ತೂರಿಗಳ ಶಬ್ದದಿಂದ ದೇವರು ಬರ್ಲಿಕ್ಕಿದ್ದಾರೆ ಪ್ರಿಯರೇ, ಎಚ್ಚರಿಕೆ ಆಗಿರ್ಬೇಕು ನಾವು. ಅದಾದ್ಮೇಲೆ ಸರ್ವದೋಷ ಪರಿಹಾರಕ ಹಬ್ಬ, ಅದಾದ ಮೇಲೆ ದೇವರು ನ್ಯಾಯ ತೀರ್ಪನ್ನ ತೀರಿಸ್ತಾರೆ ನಮಗೆ. ನ್ಯಾಯ ತೀರ್ಪು ಆದ ಮೇಲೆ ಪರ್ಣಶಾಲೆಗಳ ಹಬ್ಬ ಅಂದ್ರೆ ಗುಡಾರ ಹಬ್ಬ. ಸೊ ಫುಲ್ ಹ್ಯಾಪಿಯಾಗಿ ಯಾರ್ಯಾರು ಪರಲೋಕ ರಾಜ್ಯಕ್ಕೆ ದೇವರ ಸಂಗಡ ಹೋಗುವಂಥದ್ದು, ನಾವೆಲ್ಲ ಪರಲೋಕ ರಾಜ್ಯದಲ್ಲಿ ಅದರ ಭಾಗದಲ್ಲಿ ಪ್ರವೇಶ ಮಾಡುವಂಥದ್ದು, ಒಳಗೆ ಹೋಗುವಂಥದ್ದು. ಪರಲೋಕ ರಾಜ್ಯದಲ್ಲಿ ಆನಂದ, ಸಂತೋಷ, ಸುಖ ಎಲ್ಲವೂ ಅಲ್ಲಿದೆ ಪ್ರಿಯರೇ. ಅಲ್ಲಿ ಹಸಿವಿಲ್ಲ, ಅಲ್ಲಿ ನಿದ್ದೆ ಇಲ್ಲ, ಏನೂ ಇರೋದಿಲ್ಲ. ನಮಗೆ ಯಾವಾಗ್ಲೂ ಸಕ್ಕ ಸಂತೋಷದಿಂದ ಇರುವಂತದ್ದೇ ಪರ್ಣಶಾಲೆಗಳ ಹಬ್ಬಕ್ಕೆ ಸೂಚನೆ ಆಗಿದೆ. ಸೊ ಅರ್ಥ ಆಗಿದೆ ಎಂಬುದಾಗಿ ನಾನು ನೆನೆಸ್ಕೊಂತೇನೆ. ಯಾಕೆ ಇಸ್ರಾಯೇಲ್ಯರು 7 ಹಬ್ಬಗಳನ್ನ ಮಾಡ್ತಾ ಇದ್ರು, ಅದರ ಹಿಂದಿನ ಉದ್ದೇಶ ಏನು ಎಂಬುದಾಗಿ. ಸೊ ಇದು ನಮಗೆ ಅರಿವಿಕೆಯಲ್ಲಿ ಇರಬೇಕು ಪ್ರಿಯರೇ. ಆವಾಗ ಮಾತ್ರವೇ ನಮಗೆ ಯಾವಾಗ ಏನೇನು ಎಂಬುದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನೋಡಿ, ಕೊಲೊಸ್ಸೆದವರಿಗೆ 2ನೇ ಅಧ್ಯಾಯ, ಕೊಲೊಸ್ಸೆದವರಿಗೆ 2ನೇ ಅಧ್ಯಾಯ ನಾವು ಓದ್ಕೊಂಡ್ವಿ ಅಲ್ಲ, 16, 17 ಎಂಬುದಾಗಿ. ಅಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆದಿದೆ. ಹಬ್ಬ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ತಿಂದು ಕುಡಿಯೋದು ಆಗಿರ್ಬೋದು, ಏನೇ ಆಗಿರಬಹುದು, ಅವುಗಳನ್ನ ಮಾಡುವುದಲ್ಲಿ ನೀವು ದೋಷಿ ಎಂದು ನೀವು ಎಣಿಸಿಕೊಳ್ಬೇಡ್ರಿ. ಅದೇನೇ ಆದ್ರೂ ಕ್ರಿಸ್ತನ ನಿಜ ಸ್ವರೂಪಕ್ಕೆ ಅಂದ್ರೆ ಆ ಎಲ್ಲ ಹಬ್ಬಗಳ ಒಂದು ಛಾಯೆಗಳಾಗಿದೆ. ಅದು ಅವುಗಳ ಛಾಯೆ ಗುರುತುಗಳ ನಿಜ ಸ್ವರೂಪನ ಯಾರು? ಕ್ರಿಸ್ತನೇ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಸೊ ಯಾಕೆ ಹಬ್ಬಗಳನ್ನ ಮಾಡ್ತಾ ಇದ್ರು, ಅದರ ಉದ್ದೇಶ ಏನು? ದೇವರು ಏನೋ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಹಿಂದಿನ ಬಹಳ ಒಂದು ದೊಡ್ಡ ಉದ್ದೇಶ ಇಟ್ಟೆ ಒಂದು ಕಾರ್ಯವನ್ನ ಮಾಡ್ತಾರೆ ಪ್ರಿಯರೇ. ಇವಾಗ ನಾವಿದ್ದೇವೆ ಅಂದ್ರೆ, ನಾವು ಸಜೀವವಾಗಿದ್ದೇವೆ ಅಂದ್ರೆ, ನಮ್ಮ ಕುರಿತು ದೇವರು ಅನೇಕ ಯೋಜನೆಗಳನ್ನ ಮಾಡಿರ್ತಾರೆ. ಆದ್ರೆ ನಮಗೆ ಗೊತ್ತಿಲ್ಲ, ಅರಿವಿಕೆ ನಮಗಿರೋದಿಲ್ಲ. ಏನೋ ಇಟ್ಟಿದೀವ, ಸರಿ, ಈ ಒಂದು ದಿನ ಕಳೆದ್ರೆ ಆಯ್ತು. ಇಲ್ಲ ಪ್ರಿಯರೇ, ನಮ್ಮ ಮೇಲೆ ದೇವರು ಕ್ರಿಸ್ತನ ಮೇಲೆ ಯಾವ ಒಂದು ಉದ್ದೇಶದಿಂದ ಹಬ್ಬಗಳನ್ನ ಇಟ್ರೋ ಅದೇ ರೀತಿಯಲ್ಲಿ ನಮ್ಮ ಕುರಿತು ನಮ್ಮ ಮುಂದಿನ ದಿನಮಾನಗಳಲ್ಲಿ ಒಂದು ಯೋಜನೆಗಳನ್ನ ದೇವರು ಆಲ್ರೆಡಿ ರೂಪಿಸಿಬಿಟ್ರೆ ನಮ್ಮನ್ನ ತಾಯಿಯ ಗರ್ಭದಲ್ಲಿ ಅಂದ್ರೆ ಹುಟ್ಟಲಿಕ್ಕೆ ಸಹಾಯವನ್ನ ಮಾಡಿದ್ದು. ಈಗಲೂ ಸಜೀವವಾಗಿದ್ದೇವೆ ಅಂದ್ರೆ ಅದರ ಹಿಂದಿನ ಒಂದು ಉದ್ದೇಶಗಳಿದೆ, ಅದರ ಯೋಜನೆಗಳು ಕೂಡ ಇದೆ. ಆಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಅರ್ಥ ಮಾಡ್ಕೊಂಡು ಜೀವಿಸ್ಬೇಕು. ಒಬ್ಬ ಕ್ರಿಸ್ತನ ತನ್ನ ಮಗನೇ ಈ ಲೋಕಕ್ಕೆ ಬರುವಾಗ ಎಷ್ಟೋ ವರ್ಷಗಳ ಹಿಂದೆಯೇ ದೇವರು ತೀರ್ಮಾನ ಮಾಡ್ಬಿಟ್ಟಿದ್ರು, ಈ ಹಬ್ಬದ ದಿನದಲ್ಲಿ ಈ ರೀತಿಯಾಗಿ ನಡೀಬೇಕು, ಇದು ಕ್ರಿಸ್ತನಿಗೆ ಛಾಯೆಗಳಾಗಿದೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳು ಇದುವರೆಗೂ ಸಜೀವವಾಗಿದೆ, ನಾವು ಜೀವಿಸ್ತಿದ್ದೇವೆ. ಇವಾಗ ನನ್ನ ಏಜಿನವರಾಗಿರ್ಬೋದು, ನನ್ನ ಬೇರೆಯವರು, ನನ್ನ ರೀತಿಯಾಗಿರುವಂತ ಯಾರೋ ಆಗಿರ್ಬೋದು, ಎಷ್ಟೋ ಜನ ಲೋಕವನ್ನ ಬಿಟ್ಟು ಹೋಗಿದ್ದಾರೆ, ಹೌದಾ? ನಮ್ಮಂತವ್ರು ಎಷ್ಟೋ ಜನ ಈ ಲೋಕವನ್ನ ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಆದ್ರೆ ನಾವೇ ಯಾಕೆ ಜೀವವಾಗಿದ್ದೀವಿ, ಸಜೀವವಾಗಿದ್ದೀವಿ? ನಾವ್ಯಾಕೆ ಮರಣ ಹೊಂದಿಲ್ಲ? ಅದರ ಹಿಂದಿನ ಉದ್ದೇಶ ಏನು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ನಾವು ಜೀವಂತವಾಗಿದ್ದೇವೆ ಅಂದರೆ ಅದರ ಹಿಂದಿನ ಉದ್ದೇಶ ಏನೋ ದೇವ್ರು ಇಟ್ಟಿದ್ದಾರೆ ಪ್ರಿಯರೇ, ಏನೋ ಒಂದು ಇಟ್ಟಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಕೇಳ್ಬೇಕು. ನಾವಪ್ಪ, ನಾನು ಸಜೀವವಾಗಿದ್ದೀನಿ, ನಿನ್ನ ಉದ್ದೇಶ ಏನು ಎಂಬುದಾಗಿ ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ಜೀವಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಪ್ರಿಯರೇ. ಮುಂದಿನ ಈ 3 ಹಬ್ಬಗಳು ಇನ್ನೂ ಇದೆ, ಲಿಸ್ಟ್ ಅಲ್ಲಿ ಇದೆ. ಅದು ನಡೆಯುತ್ತೆ, ಮುಂದಿನ ದಿನಮಾನಗಳಲ್ಲಿ ನಡೆಯುತ್ತೆ. ತುತ್ತೂರಿ ಹಬ್ಬ, ಮತ್ತೆ ಸರ್ವದೋಷ ಪರಿಹಾರಕ ಹಬ್ಬ, ಮತ್ತೆ ಪರ್ಣಶಾಲೆಗಳ ಹಬ್ಬ.
ತುತ್ತೂರಿ ಹಬ್ಬ ಯಾವಾಗ ಇಸ್ರಾಯೇಲ್ ಪ್ರಜೆಗಳು ಆಲ್ರೆಡಿ ಮಾಡಿದ್ದಾರೆ ಎಂಬುದಾಗಿ ನ್ಯೂಸ್ ಬಂದಿದೆ. ತುತ್ತೂರಿಗಳ ಹಬ್ಬ ಮಾಡಿದ ತಕ್ಷಣವೇ ಯೇಸು ಕ್ರಿಸ್ತನ ಬರೋಣ ಇಮಿಡಿಯೇಟ್ ಆಗಿ ಆಗುತ್ತೆ ಎಂಬುದಾಗಿ. ಸೊ ಮೇ ಬಿ ನಾವು ನನಗೆ ಹೇಳಿರೋ ಪ್ರಕಾರ 2018 ಅಲ್ಲಿ ಈ ತುತ್ತೂರಿ ಶಬ್ದಗಳ ಹಬ್ಬವನ್ನ ಅವ್ರು ಆಚರಣೆ ಮಾಡಿದ್ದಾರೆ ಎಂಬುದಾಗಿ ನ್ಯೂಸ್ ಇದೆ ಪ್ರಿಯರೇ. ಅದು ಮಾಡಿದ್ದಾರೆ. ಸೊ ಇಸ್ರಾಯೇಲರ್ ಪ್ರಜರು ಇದುವರೆಗೂ ಏನ್ ಹಬ್ಬಗಳು ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ತುತ್ತೂರಿ ಶಬ್ದಗಳ ಹಬ್ಬ, ಸರ್ವದೋಷ ಪರಿಹಾರಕಗಳ ಹಬ್ಬ ಮತ್ತೆ ಪರ್ಣಶಾಲೆಗಳ ಹಬ್ಬ ಇನ್ನೂ ಮಾಡಿಲ್ಲ. ಯಾಕೆಂದ್ರೆ ಅದು ಬರುವಂತ ಕ್ರಿಸ್ತನಿಗೆ ಛಾಯೆಗಳಾಗಿರೋದ್ರಿಂದ ಯೇಸು ಕ್ರಿಸ್ತನು ಸೊ ಬರೋಣದಲ್ಲಿ ತುತ್ತೂರಿ ಶಬ್ದ ಆಗ್ಬೇಕು. ಮತ್ತೆ ಅದಾದ್ಮೇಲೆ ಸರ್ವದೋಷ ಪರಿಹಾರಕ ಹಬ್ಬ ಅಂದ್ರೆ ಅದ್ರ ನ್ಯಾಯ ತೀರ್ಪಾಗಿದೆ. ಮೂರನೇದಾಗಿ ಪರ್ಣಶಾಲೆಗಳ ಹಬ್ಬ. ನಾವು ಸಹ ಯೇಸು ಕ್ರಿಸ್ತನೊಟ್ಟಿಗೆ ನ್ಯಾಯ ತೀರ್ಪಾದ ಮೇಲೆ ಪರಲೋಕ ರಾಜ್ಯಕ್ಕೆ ಹೋಗೋರು ಪರಲೋಕ ರಾಜ್ಯಕ್ಕೆ, ಅಗ್ನಿ ನರಕಕ್ಕೆ ಹೋಗೋರು ಅಗ್ನಿ ನರಕಕ್ಕೆ ಹೋಗುವಂತದ್ದಾಗಿದೆ ಆ ಹಬ್ಬ. ಸೊ ಅರ್ಥ ಆಗಿದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಅರ್ಥ ಆಗಿಲ್ಲ ಅಂದ್ರೆ ನೀವು ನನಗೆ ಪರ್ಸನಲ್ ಆಗಿ ಕೂಡ ಕಾಲ್ ಮಾಡಿ ಕೇಳ್ಬೋದು. ಅದರ ಬಗ್ಗೆ ನಾನು ಹೇಳಿಕ್ಕೆ ಕೂಡ ನನಗೂ ಕುತೂಹಲ ಇದೆ. ನಾನು ಇನ್ನೂ ಹೆಚ್ಚಾಗಿ ಕಲೀಲಿಕ್ಕೆ ಕುತೂಹಲ ಇದೆ. ಆಮೇಲೆ ಇದು ನೋಟ್ ಮಾಡ್ಕೊಳ್ಳಿ, ಏನಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಚಾರ. ಸೊ ಹಬ್ಬಗಳ ಕುರಿತು ಹಿಂದಿನ ಉದ್ದೇಶಗಳು ಯಾವ ರೀತಿ ದೇವರು ಕ್ರಿಸ್ತನ ಕುರಿತು ಹುಟ್ಟಿದ್ದಾರೆ ಎಂಬುದಾಗಿ ಎಷ್ಟು ಆಶ್ಚರ್ಯ ಅಲ್ವಾ. ನಾವು ನಾರ್ಮಲ್ ಆಗಿ ಹಬ್ಬಗಳನ್ನ ಮಾಡ್ತೇವೆ, ಅದರ ಹಿಂದಿನ ಉದ್ದೇಶ ಏನು ಎಂಬುದಾಗಿ ಎಷ್ಟು ಅದ್ಭುತವಾದಂತ ದೇವರು ವಾಕ್ಯಗಳನ್ನ ತಿಳಿಸ್ತಾ ಇದ್ದಾರೆ. ಕ್ರಿಸ್ತನಿಗೆ ಛಾಯೆಗಳಾಗಿರುವಂತಹ ಹಬ್ಬಗಳನ್ನ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಿಯರೇ. ಸೊ ನಾವು ಸಹ ನಮ್ಮ ಜೀವಿತದ ಒಂದು ಅರ್ಥ ಮಾಡ್ಕೋಬೇಕು. ನಾವು ಸಜೀವವಾಗಿದೆ, ನಮ್ಮ ಮೇಲೂ ಅನೇಕ ಯೋಚನೆಗಳನ್ನ ದೇವರು ರೂಪಿಸಿದ್ದಾರೆ. ಜಗದುತ್ಪತ್ತಿಗೆ ಮುಂಚೆಯೇ ದೇವ್ ನಮ್ಮನ್ನ ಆರಿಸಿಕೊಂಡಿದ್ದಾರೆ. ತಾಯಿ ಗರ್ಭದಲ್ಲಿ ಪಿಂಡವಾಗಿರುವುದಕ್ಕಿಂತ ಮುಂಚೆಯೇ ದೇವ್ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಆಗಲೇ ನಮ್ಮನ್ನ ಆರಿಸಿಕೊಂಡಿದ್ದಾರೆ ಅಂದ್ರೆ ನಮ್ಮ ಮೇಲೆ ಇನ್ನೆಷ್ಟು ಉದ್ದೇಶಗಳಿಟ್ಟು ದೇವ್ರ ಈ ಲೋಕಕ್ಕೆ ನಮ್ಮನ್ನ ಕಳಿಸಿಕೊಟ್ಟಿರ್ಬಾರ್ದು. ಯಾವಾಗಾರ ಆಲೋಚನೆ ಮಾಡಿದೀವ ನಾವು? ಏನೋ ಮನುಷ್ಯರಾಗಿ ಜೀವಿಸ್ತಾ ಇದೀವ, ದಿನಗಳು ಕಳೀತಿದೆ, ಆಯ್ತು ಅಷ್ಟೇ. ಅಷ್ಟು ಮಾತ್ರದಲ್ಲೇ ಮನುಷ್ಯರ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಹೊರತು ಅಪ್ಪ ನನ್ನ ಉದ್ದೇಶ ಏನು, ನಾನು ಯಾಕೆ ಜೀವಿಸ್ತಾ ಇದ್ದೇನೆ, ಯಾಕೆ ಬರ್ಬೇಕಾಯ್ತು ನಾನು ಈ ಲೋಕಕ್ಕೆ, ಏನ್ ಯೋಚನೆಗಳನ್ನ ನೀವು ಮಾಡಿದ್ದೀರಿ? ನಾವು ಕೇಳ್ಬೇಕು, ಪಡ್ಕೋಬೇಕು ಆತನ ಮುಖಾಂತರವಾಗಿ. ಸೊ ನಮ್ಮ ಮುಖಾಂತರ ದೇವ್ರು ಏನೋ ಒಂದು ಉದ್ದೇಶ ಮಾಡಿ ಸೊ ಲೋಕದಲ್ಲಿ ಒಂದು ದೊಡ್ಡ ಬೆಳಕಾಗಿ ನಮ್ಮನ್ನ ಇಡ್ಲಿಕ್ಕೆ ಆತನ ಅನೇಕ ಯೋಚನೆಗಳನ್ನ ಇಟ್ಟಿದ್ದಾರೆ. ಅದನ್ನ ಹೊಂದಿಕೊಳ್ಬೇಕು, ಅಂತ ಆಶೀರ್ವಾದಗಳನ್ನ ಹೊಂದಿಕೊಳ್ಬೇಕು, ಮುಂದೆ ನಡೆಯುವಂತವರಾಗ್ಬೇಕು ಪ್ರಿಯರೇ. ಆತನ ಮಹಿಮೆ ಪಡಿಸಬೇಕಾಗುವ ರೀತಿ ನಮ್ಮ ಜವಾಬ್ದಾರಿ ಆಗಿದೆ. ಅದನ್ನ ಕೇಳೋಣ, ಆಶೀರ್ವಾದಗಳನ್ನ ಹೊಂದಿಕೊಳ್ಳೋಣ, ಆ ರೀತಿಯಾಗಿ ಜೀವಿಸೋಣ. ದೇವರ ವಾಕ್ಯವನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್.